ಮದುವೆಯಾದ ಮೇಲೆ ಮೊದಲನೇ ಸಲ ತವರು ಮನೆಗೆ ಬಂದಿದ್ದ ಸಹಜ ಸಂಭ್ರಮವಂತೂ ಇದ್ದೇ ಇತ್ತು ಅಚ್ಚುಗೆ. ತನ್ನವನ ಹುಸಿ ಗದರಿಕೆಯ ನಡುವೆ ತವರಿನವರ ಜೊತೆ ಹೇಗೆ 2 ದಿನ ಕಳೆದು ಹೋದವೋ ತಿಳಿಯದು. ಅಂದು ಸಂಜೆ ರಾಮ್ ತನ್ನ ಮಾವನ ಜೊತೆ ತೋಟಕ್ಕೆ ಹೋಗಿದ್ದ. ಅಭಿ ಏನೋ ಕೆಲಸ ಇದೆ ಎಂದು ಹೊರಗಡೆ ಹೋಗಿದ್ದಾಗ ಅಚ್ಚುಗೆ ಮನೆಯಲ್ಲಿ ಒಬ್ಬಳೇ ಇರಲು ಬೇಸರವಾಯಿತು. ತನ್ನ ಗೆಳತಿ ಲಹರಿ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿರೋದು ನೆನಪಾಗಿ ರೂಮಿಗೆ ಹೋಗಿ ತನ್ನ ಫೋನ್ ಕೈಯಲ್ಲಿಡಿದ ಅಚ್ಚು, ಅಮ್ಮ ಅರ್ಧ ಗಂಟೆ ಲಹರಿ ಮನೆ ಹತ್ತಿರ ಹೋಗಿ ಬರ್ತೀನಿ ಎಂದು ಹೇಳಿ ಹೋದಳು. ಆದರೆ ಅಡುಗೆ ಮನೆಯಲ್ಲಿ ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ದ ಸಂಪೂರ್ಣ ಅವರಿಗೆ ಮಗಳು ಏನು ಹೇಳಿ ಹೋದಳು ಎಂದು ತಿಳಿಯಲಿಲ್ಲ. ಒಂದು ವೇಳೆ ಅಚ್ಚು ತನ್ನ ಗೆಳತಿಯನ್ನು ನೋಡಲು ಹೋಗುತ್ತಿದ್ದಾಳೆಂದು ತಿಳಿದಿದ್ದರೆ ಮುಂದೆ ಆಗಲಿರುವ ಅಪಾಯವನ್ನು ತಡೆಯಬಹುದಿತ್ತು. ಆ ಅವಕಾಶವೂ ಇಲ್ಲದೆ ಹೋಯಿತು ಸಂಪೂರ್ಣ ಅವರಿಗೆ. ಸಾತ್ವಿಕ್ ಮನೆಯ ಪಕ್ಕದಲ್ಲಿರುವ ಗೆಳತಿಯ ಮನೆಗೆ ಸಾತ್ವಿಕ್ ಮನೆಯ ಮುಂದೆಯೇ ಸಾಗಿ ಹೋಗಬೇಕಾಗಿದ್ದರಿಂದ ಹಂಜುತ್ತಲೇ ಅಚ್ಚು ನಡೆಯುತ್ತಿದ್ದಳು. ಆಗ ಎದುರಾದ ಮೀನಾಕ್ಷಿ, ಏನಮ್ಮ ಅಚ್ಚು, ಗಂಡನ ಜೊತೆ ತವರು ಮನೆಗೆ ಬಂದಿದ್ಯಾ? ಹೇಗಿದೆ ಗಂಡನ ಜೊತೆಗಿನ ನಿನ್ನ ಜೀವನ ಎಂದಾಗ ಅವರ ಮಾತಿನಲ್ಲಿ ಬರೀ ವ್ಯಂಗ್ಯವೇ ತುಂಬಿತ್ತು. ಚೆನ್ನಾಗಿದೆ ಅತ್ತೆ ಎಂದು ಹುಡುಗಿ ಕಣ್ಣಿನಲ್ಲಿ ಅನಾಯಾಸವಾಗಿ ಉಕ್ಕಿದ್ದ ಹನಿಗಳನ್ನು ಪಟಪಟನೆ ರೆಪ್ಪೆ ಬಡಿದು ಅಲ್ಲೇ ನುಂಗಿಬಿಟ್ಟಳು. ಅವಳು ಮದುವೆಯಾದಾಗಿನಿಂದ ಇಂತಹ ಅವಕಾಶಕ್ಕಾಗಿ ಕಾದು ಕುಳಿತಿದ್ದರು. ಆ ಹೆಂಗಸು ತಮ್ಮ ಮಗನ ಸಾವಿಗೆ ಅಚ್ಚುವನ್ನೇ ಹೊಣೆಯಾಗಿಸಿದ್ದರು ಅವರು. ಅವಳು ಮುಂಚೆ ಕರೆದಂತೆ ಅತ್ತೆ ಎಂದು ಕರೆದಿದ್ದನ್ನು ಕಂಡು ರೋಷದಿಂದ ಕಣ್ಣು ಕೆಂಪು ಮಾಡಿದ ಮೀನಾಕ್ಷಿ, ಯಾರೇ ನಿಂಗೆ ಅತ್ತೆ? ನನ್ನ ಮಗನನ್ನು ನುಂಗಿ ನೀರು ಕುಡಿದ ಮೇಲೆಯೂ ನಿಂಗೆ ಅತ್ತೆ ಅನ್ನುವುದಕ್ಕೆ ಹೇಗೆ ಮನಸ್ಸು ಬರುತ್ತೆ? ತಪ್ಪು ಮಾಡಿಬಿಟ್ಟೆ ಕಣೆ, ನಾನು ತಪ್ಪು ಮಾಡಿಬಿಟ್ಟೆ. ನನ್ನ ಮಗ ಬಂದು, ಅಮ್ಮ ನಾನು ನಂದನ್ ಅವರ ಮಗಳು ಅಚ್ಚುನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಅವನ ಪ್ರೀತಿಗೆ ಒಪ್ಪಿ ನಾನೇ ನನ್ನ ಕೈಯಾರೆ ನನ್ನ ಮಗನಿಗೆ ಸಮಾಧಿ ತೋಡುವ ಕೆಲಸ ಮಾಡಿಬಿಟ್ಟೆ. ಛಿ, ಅದೆಂಥ ಅನಿಷ್ಟ ಜಾತಕದವಳೆ ನೀನು. ನನ್ನ ಮಗ ನಿನ್ನ ಕುತ್ತಿಗೆಗೆ 3 ಗಂಟು ಹಾಕುವ ಮೊದಲೇ ಅವನ ಬಾಯಿಗೆ ಅಕ್ಕಿ ಕಾಲು ಹಾಕುವ ಹಾಗೆ ಆಯಿತು. ಒಂದು ವೇಳೆ ನನ್ನ ಮಗ ನಿನ್ನ ಮದುವೆಯಾಗಿ ನನ್ನ ಮನೆಗೆ ಕರೆದುಕೊಂಡು ಬಂದಿದ್ರೆ ನಮ್ಮ ಕುಟುಂಬವೇ ಇಲ್ಲದಂತೆ ಆಗಿಬಿಡುತ್ತಿತ್ತೇನೋ. ಅಲ್ಲ, ನನಗೆ ಇದನ್ನು ಕ್ಲಿಯರ್ ಮಾಡು. ನೀನು ನಿಜವಾಗಿಯೂ ನನ್ನ ಮಗನನ್ನು ಪ್ರೀತಿ ಮಾಡಿದೆಯಾ? ಇಲ್ಲ ಹೇಗೋ ಅವನು ಕೆಲಸಕ್ಕೆ ಹೋಗುವ ಕಂಪನಿಯಲ್ಲಿ ಅವನ ಕೈ ಕೆಳಗೆ ಕೆಲಸ ಮಾಡೋದು, ಒಳ್ಳೆ ಕೆಲಸ, ಕೈ ತುಂಬ ಸಂಬಳ, ಹುಡುಗ ಬೇರೆ ನೋಡೋದಕ್ಕೆ ಮಸ್ತಾಗಿದ್ದಾನೆ ಅಂತ ಅವನ ಮೇಲೆ ಮೋಜಿಗಾಗಿ ಬಿದ್ದು ಅವನನ್ನು ಪ್ರೀತಿ ಎನ್ನುವ ಯಮಪಾಶದಲ್ಲಿ ಬೀಳಿಸಿ ಅವನನ್ನು ಮಣ್ಣು ಸೇರುವ ಹಾಗೆ ಮಾಡಿದ್ಯಾ ಎಂದು ಅಚ್ಚು ಮದುವೆ ಗೊತ್ತಾಗಿನಿಂದ ಮನದಲ್ಲಿ ಕುದಿಯುತ್ತಿದ್ದ ಸಿಟ್ಟು ಅಸಮಾಧಾನವನ್ನು ಹೊರಹಾಕಿದವರು. ಅತ್ತೆ ಪ್ಲೀಸ್ ಹಾಗೆಲ್ಲ ಮಾತನಾಡಬೇಡಿ. ನನ್ನ ಸಾತ್ವಿಕ್ ಪ್ರೀತಿ ನಿಜವಾಗಿ ಇತ್ತು ಎಂದವಳ ಕೆನ್ನೆ ಅದುರುವಂತೆ ಬಾರಿಸಿದ ಮೀನಾಕ್ಷಿ ಅವರು, ನನ್ನ ಮಗನ ಹೆಸರು ಹೇಳೋದಕ್ಕೂ ನಿಮಗೆ ಯೋಗ್ಯತೆ ಇಲ್ಲ. ನೋಡಿದ್ದೀನಿ ನೀನು ನನ್ನ ಮಗನನ್ನು ಯಾವ ರೀತಿ ಪ್ರೀತಿ ಮಾಡಿದ್ದೆ ಅಂತ. ನನ್ನ ಮಗ ಸತ್ತು 2 ವಾರ ಕಳೆಯುವುದಕ್ಕೂ ಮುಂಚೆ ಇನ್ನೊಬ್ಬನ ಜೊತೆ ಹಸೆಮಣೆ ಹೇರೋದಕ್ಕೆ ರೆಡಿಯಾಗಿ ಅವನ ಜೊತೆ ಸಂಭ್ರಮದಿಂದ ಮದುವೆಗೆ ಬೇಕಿದ್ದ ಶಾಪಿಂಗ್ ಮುಗಿಸಿದ್ದು ನೋಡಿದರೆ ಗೊತ್ತಾಗುತ್ತೆ ಹೇಗೆ ಮನಸ್ಸು ಬರುತ್ತೆ. ನಿಮಗೆ ಪ್ರೀತಿ ಹೆಸರು ಹೇಳಿಕೊಂಡು ಅಮಾಯಕ ಗಂಡು ಮಕ್ಕಳ ತಲೆ ಕೆಡಿಸಿ ಅವರ ಉಸಿರು ನಿಲ್ಲಿಸುವುದಕ್ಕೆ ಎಂದು ಹೊರಟಾಗಿ ಹೇಳಿದಾಗ ಅಚ್ಚು ಹೃದಯ ವಿಲವಿಲನೆ ಒದ್ದಾಡಿ ಹೋಯಿತು. ತನ್ನನ್ನು ಕೆಕ್ಕರಿಸಿ ನೋಡುತ್ತಿದ್ದ ಮೀನಾಕ್ಷಿ ಅವರ ಕೈ ಹಿಡಿದ ಅಚ್ಚು, ಅತ್ತೆ ಪ್ಲೀಸ್ ಹಾಗೆಲ್ಲ ಮಾತನಾಡಬೇಡಿ, ನನ್ನ ಸಾತ್ವಿಕ್ ಪ್ರೀತಿ ನಿಜವಾಗಿತ್ತು ಎಂದಾಗ ಕೂಕವಾಗಿ ನಕ್ಕ ಅವರು, ಅದಕ್ಕೆ ಅವನು ಇಲ್ಲ ಅಂದ ಕೂಡಲೇ ಇನ್ನೊಬ್ಬನನ್ನು ಮದುವೆಯಾಗಿ ನೆಮ್ಮದಿಯಾಗಿದ್ಯಾ ಅಲ್ವಾ ಎಂದು ಮಾತಿನಲ್ಲೇ ಹಿರಿದರು. ಕಣ್ಣಿನಿಂದ ಇಳಿದ ಹಣಿಯನ್ನು ತೊಡೆದ ಅಚ್ಚು, ಅಪ್ಪನ ಒತ್ತಾಯಕ್ಕೆ ತಾನು ರಾಮ್ ಅವರನ್ನು ಮದುವೆಯಾಗಿತ್ತು ಎಂದು ಪರಿಸ್ಥಿತಿಯನ್ನು ವಿವರಿಸಲು ಪ್ರಯತ್ನಿಸಿದಳು. ಆದರೆ ಮೀನಾಕ್ಷಿ ಅವರಿಗೆ ಮಗನ ಜಾಗದಲ್ಲಿ ರಾಮ್ನನ್ನು ಕಂಡು ಹೊಟ್ಟೆಯಲ್ಲಿ ವಿಚಿತ್ರ ಸಂಕಟ ಶುರುವಾಗಿತ್ತು. ಅಚ್ಚು ಏನೇ ಸಮಜಾಯಿಷಿ ಕೊಟ್ಟರೂ ಅವರು ಕರಗಲು ಸಿದ್ಧರಿರಲಿಲ್ಲ. ಅವಳನ್ನೇ ದಿಟ್ಟಿಸುತ್ತಾ ವಕ್ರವಾಗಿ ನಕ್ಕವರು, ಅಪ್ಪನ ಬಲವಂತಕ್ಕೆ ಮದುವೆಯಾದೆ, ಗಂಡನ ಒತ್ತಾಯಕ್ಕೆ ಅವನ ಜೊತೆ ಮಲಗ್ತಿದ್ಯಾ? ಈಗಲೂ ಸಹ ನಿನ್ನ ಮನಸ್ಸಿನಲ್ಲಿ ನನ್ನ ಮಗನೇ ಇರುವುದು ಅಂದರೆ ಅದು ಸುಳ್ಳು. ನನ್ನ ಮಗನನ್ನು ಮತ್ತು ಅವನ ಪ್ರೀತಿಯನ್ನು ಮರೆಯೋದಕ್ಕೆ ಈ ಜನ್ಮದಲ್ಲಿ ನಿಮಗೆ ಸಾಧ್ಯ ಇಲ್ಲ ಅಲ್ವಾ ಎಂದಾಗ ಸಿಟ್ಟಾದ ಅಚ್ಚು, ಅತ್ತೆ ಪ್ಲೀಸ್ ನನ್ನ ಬಗ್ಗೆ ಏನಾದರೂ ಮಾತನಾಡಿ, ಬಟ್ ರಾಮ್ ಬಗ್ಗೆ ಒಂದು ಮಾತು ಸಹ ತಪ್ಪಾಗಿ ಮಾತನಾಡುವ ಹಾಗಿಲ್ಲ ನೀವು ಎಂದು ವೇದನೆಯಲ್ಲಿ ಮನವಿ ಮಾಡಿದಳು. ಆಗ ಇನ್ನಷ್ಟು ಮುಖ ಬಿಗಿದ ಮೀನಾಕ್ಷಿ, ಯಾಕೆ ಮಾತನಾಡಬಾರ್ದು? ಅಲ್ಲ, ನಾನು ಇವಾಗ ಅಂತಹ ತಪ್ಪಾದರೂ ಏನು ಮಾತನಾಡಿದೆ? ಇರುವ ಸತ್ಯವನ್ನೇ ಅಲ್ವಾ ಹೇಳಿದ್ದು. ನಾನೇನು ಮನೆಯವರ ಒತ್ತಾಯಕ್ಕೆ ಅಚ್ಚು ತನ್ನ ಮನಸ್ಸು ಕೊಂದುಕೊಂಡು ಈ ಮದುವೆಯಾದಳು ಅಂತ ಸಮಾಧಾನ ಮಾಡಿಕೊಳ್ಳೋಣ ಅಂದರೆ ಪಾಪ ನಿನ್ನ ಗಂಡನಿಗೆ ರೂಮಿನೊಳಗೆ ಹೋಗುವವರೆಗೂ ನಿನ್ನಿಂದ ದೂರ ಇರೋದಕ್ಕೆ ಆಗದೆ
ಬಾಗಿಲಿನಲ್ಲಿಯೇ ನಿನ್ನನ್ನು ಮುದ್ದಾಡೋದಕ್ಕೆ ಶುರು ಮಾಡಿಕೊಂಡಿದ್ದ. ಇನ್ನು ಇಬ್ಬರೇ ರೂಮಿನಲ್ಲಿದ್ದಾಗ ಸುಮ್ಮನೆ ಇರ್ತೀರಾ ನೀವು? ಅಸಹ್ಯ ಅನಿಸುತ್ತೆ. ನಿಮ್ಮಂಥ ಹೆಣ್ಣು ಮಕ್ಕಳ ಜೀವನ ನೆನಪಿಸಿಕೊಂಡರೆ. ಪ್ರೀತಿ ಹೆಸರು ಹೇಳಿ ಒಳ್ಳೆ ಮನೆತನದ ಮಕ್ಕಳನ್ನು ಯಾಕೆ ಹಾಳು ಮಾಡ್ತೀರಾ ಎಂದಾಗ ಕುಸಿದು ಹೋದಳು ಅಚ್ಚು. ಅತ್ತೆ, ನಿಮ್ಗೆ ಹೀಗೆಲ್ಲ ಮಾತನಾಡುವುದಕ್ಕೆ ಹೇಗೆ ಮನಸ್ಸು ಬರುತ್ತಿದೆ ಎಂದು ಕೇಳಿದ ಅಚ್ಚು ದನಿ ಅರ್ಧವಾಯಿತು. ಕಣ್ಣಿನಲ್ಲಿ ಹೆಗ್ಗಿಲ್ಲದೆ ಹನಿಗಳು ಉರುಳುತ್ತಿದ್ದಾಗ ಮೀನಾಕ್ಷಿ ನುಡಿದರು. ನೀನು ಹೇಳಬೇಕು ನನಗೆ. ಪ್ರೀತಿಗೆ ಒಬ್ಬನು, ಸಂಸಾರ ಮಾಡೋದಕ್ಕೆ ಒಬ್ಬನು ಅಂತ ಹೇಗೆ ಜೀವನ ಮಾಡ್ತೀರಾ ನಿಮ್ಮಂಥ ಹುಡುಗಿಯವರು? ಅದರಲ್ಲೂ ನಿನ್ನ ನೋಡಿದರೆ ಮೈ ಮೇಲೆ ಚೇಳು ಹರಿದಂತೆ ಆಗುತ್ತೆ. ನನ್ನ ಮಗ ಬದುಕಿದಷ್ಟು ಹೊತ್ತು ಅವನ ಮುಂದೆ ಹಿಂದೆ ವಯ್ಯಾರ ಮಾಡಿಕೊಂಡು ನೀನೇ ನನ್ನ ಜೀವನ ಅಂತ ಬೊಗಳೆ ಬಿಟ್ಟೆ. ಅವನು ನಮ್ಮನ್ನು ಬಿಟ್ಟು ಹೋದ ಕೂಡಲೇ ಇನ್ನೊಂದು ಗಂಡಸಿನ ಜೊತೆ ಮದುವೆಯಾದೆ ನೀನು. ಅದು ಸಹ ಅವನಿಗೆ ಈಗಾಗಲೇ ಮದುವೆಯಾಗಿದೆ. ಅವನಿಗೆ ಮಗ ಸಹ ಇದ್ದಾನೆ ಅಂತ ಗೊತ್ತಿದ್ರೂ ಮದುವೆಯಾಗಿದ್ಯಾ ನೀನು? ಹೋಗಲಿ ಬಿಡು ಅಚ್ಚು, ನಾನೇ ಮರೆತು ಬಿಟ್ಟಿದ್ದೆ. ನಿಮ್ಮನ್ನು ಕಟ್ಟಿಕೊಳ್ಳೋ ಹುಡುಗನಿಗೆ ಮದುವೆಯಾಗಿದ್ದರೂ, ಮೊದಲ ಹೆಂಡತಿ ಸತ್ತಿದ್ರೂ ಅವನೊಬ್ಬ ಗಂಡಸು ಆಗಿದ್ದರೆ ಸಾಕು ನಿಮಗೆ ಎಂದು ತಮ್ಮ ಮಾತಿನಲ್ಲೇ ಅವಳ ಮನಸ್ಸನ್ನು ಛಿದ್ರ ಮಾಡಿಬಿಟ್ಟರು. ಇನ್ನು ಅವರ ಜೊತೆ ಮಾತನಾಡಿ ಉಪಯೋಗವಿಲ್ಲ ಎಂದು ಅಲ್ಲಿಂದ ಸರಿದು ಹೋಗುವಾಗ ಅಚ್ಚುಗೆ ಮೀನಾಕ್ಷಿ ಕೂಗಿ ಹೇಳಿದರು. ಅದಷ್ಟು ಬೇಕಾ? ನಿಮ್ಮ ಅಪ್ಪ ಅಮ್ಮನಿಗೆ ಮೊಮ್ಮಗಳು ಅಥವಾ ಮೊಮ್ಮಗನನ್ನು ಕೊಡು. ನಾನು ಎದೆತ್ತರಕ್ಕೆ ಬೆಳೆದಿದ್ದ ಮಗನನ್ನು ಕಳೆದುಕೊಂಡು ದಿನಾ ಅದರ ನೋವಿನಲ್ಲೇ ನರಳುತ್ತೀನಿ. ಅಚ್ಚುಗೆ ಅವಳ ಉಸಿರೇ ಭಾರವಾದಷ್ಟು ಹಿಂಸೆಯಾಯಿತು. ದೊಡ್ಡ ದೊಡ್ಡ ಹೆಜ್ಜೆ ಹಾಕುತ್ತಾ ಮನೆಗೆ ಬಂದ ಅಚ್ಚುಗೆ ತೋಟಕ್ಕೆ ಹೋಗಿದ್ದವರು ವಾಪಸ್ಸಾಗಿದ್ದಾರೆ ಎಂದು ಅವರ ಧ್ವನಿಯೇ ಸಾಕ್ಷಿ ಹೇಳುತ್ತಿತ್ತು. ಹೊರಗಡೆಯೇ ಮುಖ ತೊಳೆದು ತನ್ನ ದುಃಖವನ್ನು ತೋಟಿಗೆ ತಂದುಕೊಂಡು ಮನೆಯೊಳಗೆ ಬಂದಾಗ ಅಚ್ಚು ಎಲ್ಲಿಗೆ ಹೋಗಿದ್ದೆ ಎಂದು ಸಂಪೂರ್ಣ ಕೇಳಿದಳು. ಇಲ್ಲೇ ಹೊರಗಡೆ ಇದ್ದೆ ಅಮ್ಮ ಎಂದು ರೂಮಿನತ್ತ ನಡೆಯುವಾಗ ಅಚ್ಚು 1 ನಿಮಿಷ, ಯಾಕೆ ನಿನ್ನ ಕಣ್ಣುಗಳು ಕೆಂಪಾಗಿವೆ ಎಂದು ರಾಮ್ ಗಂಭೀರವಾಗಿ ಕೇಳಿದ. ತನ್ನ ಹೆಣ್ಣಿನ ಸಣ್ಣ ವ್ಯತ್ಯಾಸವನ್ನು ಅವನು ಬಹುಬೇಗನೆ ಗ್ರಹಿಸಿ ಬಿಡುತ್ತಿದ್ದ. ಒಮ್ಮೆ ನಿಟ್ಟುಸಿರು ಬಿಟ್ಟ ಅಚ್ಚು, ಹೊರಗಡೆ ನಿಂತಿದೆ ಅಲ್ವಾ, ಕಣ್ಣಿಗೇನೋ ಕಸ ಬಿತ್ತು ಎಂದು ಹರಿಕೆಯ ಉತ್ತರ ಕೊಟ್ಟು ತನ್ನ ರೂಮಿಗೆ ಹೋಗಿ ಹತ್ತು ಬಿಟ್ಟಳು. ಅದೆಷ್ಟು ತುಚ್ಛವಾಗಿ ಮಾತನಾಡಿಬಿಟ್ಟರು ಮೀನಾಕ್ಷಿಯವರು. ಆ ತಾಯಿಗೆ ಮಗನನ್ನು ಕಳೆದುಕೊಂಡ ನೋವಿದ್ರೆ ಅವನೇ ತನ್ನ ಬದುಕು ಎನ್ನುವಂತೆ ಜೀವಿಸ್ತಿದ್ದ ಅಚ್ಚುಗೆ ಸಾತ್ವಿಕ್ ಸಾವು ಯಾವುದೇ ನೋವು ನೀಡಲಿಲ್ವೇ? ಅವಳ ಪ್ರೀತಿ ಅಂದರೆ ಏನೂ ಅಲ್ವೇ? ರಾತ್ರಿ ಊಟ ಮಾಡುವಾಗ ಮಡದಿಯ ಅನ್ಯ ಮನಸ್ಕತೆಯನ್ನು ಗಮನಿಸಿದ ರಾಮ್ ರೂಮಿಗೆ ಬಂದಾಗ, ಮುದ್ದು ಏನಾಯ್ತು ನಿಮಗೆ, ಯಾಕೆ ಸಂಜೆಯಿಂದ ಹೀಗಿದ್ದೀರಾ ಎಂದು ಕಾಳಜಿಯಿಂದ ಕೇಳಿದ. ಮದುವೆ ಆದಮೇಲೆ ಅವನ ತಾಳ್ಮೆ ಮತ್ತು ನಿಷ್ಕಲ್ಮಶ ಮನಸ್ಸಿನ ಪರಿಚಯವಾಗಿ ಈಗ ಅವನ ಜೊತೆ ಸಲಿಗೆ ಬೆಳೆಸಿದ್ದಳು ಅಚ್ಚು. ಅಚ್ಚು ಏನು ಯೋಚನೆ ಮಾಡುತ್ತಿದ್ದಾಳೆ ಎಂದು ರಾಮ್ ಮತ್ತೆ ಕೇಳಿದಾಗ ಅವನ ದನಿಯಲ್ಲಿ ದುಗುಡ ತುಂಬಿತ್ತು. ಅವನ ಪ್ರಶ್ನೆಗೆ ಉತ್ತರಿಸದ ಅಚ್ಚು, ಸಾರಿ ರಾಮ್, ಮಲಗಿ ತುಂಬ ತಡವಾಗಿದೆ ಎಂದಳು. ಹುಬ್ಬುಗಂಟಿಕ್ಕಿದ ರಾಮ್, ಮುದ್ದು ಯಾಕೆ ಸಾರಿ ಕೇಳಿತು? ಯಾಕೋ ನೀವು ನಾರ್ಮಲ್ ಆಗಿಲ್ಲ ಇವತ್ತು. ನಿಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದ್ದರೆ ಪ್ಲೀಸ್ ನನ್ನ ಜೊತೆ ಹೇಳಿಕೊಳ್ಳಿ ಎಂದು ಮನವಿ ಮಾಡಿದ. ಸಾತ್ವಿಕ್ ನೆನಪಾಗುತ್ತಿದ್ದಾನೆ ಎಂದು ಕಣ್ಣಿನ ಹನಿಯನ್ನು ತೊಡೆದು ಹಾಸಿಗೆ ಮೇಲೆ ಅಡ್ಡವಾಗಿ ಮಲಗಿಬಿಟ್ಟಳು ಅಚ್ಚು. ಮಡದಿ ಹೇಳಿದ್ದನ್ನು ನಂಬಿದ ರಾಮ್ ಮತ್ತೆ ಅವಳನ್ನು ಪ್ರಶ್ನೆ ಮಾಡಿ ಹಿಂಸೆ ಮಾಡದೆ ದೀಪ ಹಾರಿಸಿ ತಾನೂ ಮಲಗಿದ. ಗಾಢ ಕತ್ತಲಿನಲ್ಲಿ ರಾಮ್ ನಿದ್ರೆಗೆ ಜಾರಿದರು. ಮಧ್ಯರಾತ್ರಿಯಲ್ಲಿ ಅವನಿಗೆ ಎದೆಯಲ್ಲಿ ವಿಚಿತ್ರ ಸಂಕಟವಾಯಿತು. ನಿದ್ರೆ ಬಾರದೆ ಎದ್ದು ಕುಳಿತ ರಾಮ್ ರೂಮಿನಲ್ಲಿ ಲೈಟ್ ಆನ್ ಇರುವುದನ್ನು ಕಂಡು ಮಡದಿಯ ಮುಖ ನೋಡಿದ. ತಾನೇ ಲೈಟ್ ಆಫ್ ಮಾಡಿ ಮಲಗಿದ್ನಲ್ಲ. ಅಚ್ಚು ರೂಮಿನಲ್ಲಿದ್ದ ಸ್ಟಡಿ ಟೇಬಲ್ ಮೇಲೆ ಪೆನ್ ಮತ್ತು ನೋಟ್ಬುಕ್ ಇರುವುದು ಕಂಡು ಏನೋ ಸರಿಯಿಲ್ಲ ಎಂದು ಅವನಿಗೆ ಅನಿಸಿತು. ತನ್ನ ಪಕ್ಕದಲ್ಲಿ ಮಲಗಿದ್ದ ಅಚ್ಚು ಮುಖ ದಿಟ್ಟಿಸಿದಾಗ ರಾಮ್ಗೆ ಅವಳ ಕಣ್ಣಿನಿಂದ ಹನಿಗಳು ಇಳಿಯುತ್ತಿರುವುದು ಕಂಡಿತು. ಮನಸ್ಸು ತಡೆಯದೆ, ಅಚ್ಚು ಹೇಳಿ ಏನಾಗ್ತಿದೆ ನಿಮಗೆ ಎಂದು ಮಡದಿಯನ್ನು ಎಚ್ಚರಗೊಳಿಸಲು ಪ್ರಯತ್ನಿಸಿದ ರಾಮ್. ಆದರೆ ಅಚ್ಚು ಈಗಾಗಲೇ ಒಂದು ಕೆಟ್ಟ ನಿರ್ಧಾರ ಮಾಡಿ ಬಿಟ್ಟಿದ್ದರಿಂದ ಅವನ ಯಾವುದೇ ಮಾತುಗಳು ಅವಳ ಕಿವಿಗೆ ಬೀಳುತ್ತಿರಲಿಲ್ಲ. ತನ್ನ ಯಾವುದೇ ಮಾತಿಗೂ ಮಡದಿ ಕಡೆಯಿಂದ ರೆಸ್ಪಾನ್ಸ್ ಬಾರದೆ ಹೋಗಿದ್ದನ್ನು ಕಂಡು ದಿಗಿಲಾಯಿತು ರಾಮ್ಗೆ. ಅವಳ ಕೆನ್ನೆ ತಟ್ಟಿ ಎಚ್ಚರಿಸುವ ಪ್ರಯತ್ನ ಮಾಡಿದ. ಬಟ್ ಈಗಾಗಲೇ ಕೆಟ್ಟ ನಿರ್ಧಾರವನ್ನು ಗಟ್ಟಿಯಾಗಿ ಮಾಡಿದ್ದ ಅಚ್ಚುಗೆ ಪ್ರಜ್ಞೆ ಬರಲೇ ಇಲ್ಲ. ಅವಳನ್ನು ಎಚ್ಚರಿಸುವ ಪ್ರಯತ್ನ ಪದೇ ಪದೇ ಮಾಡಿದ್ದರೂ ಸಹ ವ್ಯರ್ಥ ಪ್ರಯತ್ನವೇ ಆಗುತ್ತಿತ್ತು. ಅವಳ ದೇಹ ತನ್ನಗಾಗುತ್ತಿರುವುದನ್ನು ಕಂಡು ಅನುಮಾನದಲ್ಲಿ ಅವಳ ಮೂಗಿನ ಬಳಿ ಬೆರಳಿಟ್ಟು ನೋಡಿದ ರಾಮ್ಗೆ ದೇಹದಲ್ಲಿ ರಕ್ತ ಸಂಚಲನೆ ಇಲ್ಲವಾದಂತಾಯಿತು. ಅವಳ ತಲೆಯಡಿಯಿದ್ದ ಪಿಲ್ಲೋ ಕೆಳಗೆ ಅಡಗಿಸಿಟ್ಟಿದ್ದ ಸ್ಲೀಪಿಂಗ್ ಪಿಲ್ಸ್ ಖಾಲಿಯಾಗಿರುವುದು ಕಂಡು ಮಡದಿ ತಮ್ಮನ್ನು ತೊರೆದು ಹೋಗುವ ನಿರ್ಧಾರ ಮಾಡಿದ್ದಾಳೆ ಎನ್ನುವ ಸತ್ಯವನ್ನು ಅರಗಿಸಿಕೊಳ್ಳಲು ಆಗದೆ ಕುಸಿದು ಹೋದ ರಾಮ್.
ನಡುಗುವ ಕೈಗಳಲ್ಲಿ ಮುದ್ದು ಹೇಳಿ ಮೇಲೆ ಏನು ಮಾಡಿಕೊಂಡಿದ್ದೀರಾ ನೀವು ಎಂದು ಕೇಳಿದವನ ಮನಸ್ಸು ಅರ್ಧವಾಯಿತು. 3 ವರ್ಷದಿಂದ ತನ್ನ ಪ್ರೀತಿ ಕೈತಪ್ಪಿ ಹೋದ ಸಂಕಟದ ನೋವಿನಲ್ಲಿ ನರಳಿದ್ದ ರಾಮ್ಗೆ ಇತ್ತೀಚಿನ ದಿನಗಳಷ್ಟೇ ತನ್ನ ಪ್ರೀತಿ ದಕ್ಕಿಸಿಕೊಂಡ ಭಾವದಲ್ಲಿ ನೆಮ್ಮದಿಯಾಗಿ ಉಸಿರಾಡುತ್ತಿದ್ದ. ಬಟ್ ಅಷ್ಟರಲ್ಲಿ ಅಚ್ಚು ಇಂತಹ ಒಂದು ಕೆಟ್ಟ ನಿರ್ಧಾರ ಮಾಡಿರೋದು ಅವನಿಂದ ಊಹಿಸಿಕೊಳ್ಳಲು ಸಹ ಆಗುತ್ತಿಲ್ಲ. ಸದ್ದಿಲ್ಲದೆಯೇ ಕಣ್ಣಿನಲ್ಲಿ ಅಣಿಗಳು ಜಿನುಗಳು ಶುರು ಮಾಡಿದವು. ತನ್ನನ್ನು ತಾನು ಸಂಭಾಳಿಸಿಕೊಂಡು ಎದ್ದು ನಿಂತ ರಾಮ್ ಮಡದಿಯನ್ನು ತೋಳಿಗೆತ್ತಿಕೊಂಡು ರೂಮಿನಿಂದ ಹೊರಬಂದವನು ಅಭಿ ಎಂದು ಕೂಗಿದ. ಈಗ ಮಡದಿಯನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲು ಅವನ ಸಹಾಯ ಬೇಕಿತ್ತಲ್ವಾ? ಅರ್ಧರಾತ್ರಿಯಲ್ಲಿ ರಾಮ್ನ ಜೋರು ದನಿ ಕೇಳಿ ರೂಮಿನಿಂದ ಹೊರಬಂದವರಿಗೆ ರಾಮ್ ತೋಳಿನಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿದ್ದ ಮಗಳನ್ನು ಕಂಡು ಗಾಬರಿಯಲ್ಲಿ ಒಂದೇ ಉಸಿರಿಗೆ ಓಡಿ ಬಂದವರು, ಬಾವ ಏನಾಯಿತು ಅಚ್ಚುಗೆ ಎಂದು ಅಭಿ ಕೇಳಿದಾಗ, ಸ್ಲೀಪಿಂಗ್ ಪಿಲ್ಸ್ ತಗೊಂಡು ಸುಸೈಡ್ ಅಟೆಂಪ್ಟ್ ಮಾಡಿದ್ದಾರೆ, ಪ್ಲೀಸ್ ನಮ್ಮ ಹತ್ತಿರ ತುಂಬ ಸಮಯ ಇಲ್ಲ, ಬೇಗ ಕಾರ್ ತೆಗಿ ಎಂದಾಗ ದಿಗ್ಭ್ರಾಂತರಾಗಿ ಹೋದರು. ಅಚ್ಚು ತಂದೆ ತಾಯಿ ಜೊತೆ ಅವಳ ಅಣ್ಣನೂ ಸಹ. ಬಾವ ಏನು ಹೇಳ್ತಾ ಇದ್ದೀರಾ ನೀವು? ಯಾಕೆ ಅಚ್ಚು ಇಂಥ ಕೆಲಸ ಮಾಡಿದ್ಲು ಎಂದು ಗಾಬರಿಯಲ್ಲೇ ಕಾರ್ ಕೀ ಹುಡುಕಿ ಮುದ್ದಿನ ತಂಗಿಯನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೊರಟಿದ್ದ ಅಭಿ. ಯಾಕೆ ಇವಳು ಇಂಥ ನಿರ್ಧಾರ ಮಾಡಿದ್ಲು ಅಂತ ಇವಳನ್ನೇ ಕೇಳಬೇಕು ಅಭಿ ಎಂದು ಕಣ್ಣಿನ ಗಡಿ ದಾಟಿದ ಹನಿಯನ್ನು ಮುಖ ತಿರುಗಿಸಿ ಒರೆಸಿಕೊಂಡ ರಾಮ್ ತನ್ನ ಕಣ್ಣೀರು ತಡೆಯುವಲ್ಲಿ ಸೋತು ಹೋಗ್ತಿದ್ದಾನೆ. ದುಡುಕಿ ಮಗಳು ತೆಗೆದುಕೊಂಡಿರುವ ನಿರ್ಧಾರಕ್ಕೆ ಉಸಿರಾಡುವ ಗೊಂಬೆಗಳಂತೆ ಕುಳಿತು ಬಿಟ್ಟರು ನಂದನ್ ಮತ್ತು ಸಂಪೂರ್ಣ ಅವರು. ಸಂಜೆಯವರೆಗೂ ಎಲ್ಲರ ಜೊತೆಯಲ್ಲಿ ಚೆನ್ನಾಗಿದ್ದ ಮಗಳು ರಾತ್ರಿ ಇಂಥ ಒಂದು ನಿರ್ಧಾರ ಮಾಡಿದಾಳೆ ಅಂದರೆ ಅದನ್ನು ಸಹಿಸುವುದು ಆದರೂ ಹೇಗೆ ಆ ಎತ್ತವರು? ಹಾಸ್ಪಿಟ್ಲಿಗೆ ಕರೆದುಕೊಂಡು ಬಂದ ರಾಮ್ ಕೂಡಲೇ ಟ್ರೀಟ್ಮೆಂಟ್ ಶುರು ಮಾಡುವಂತೆ ಆರ್ಡರ್ ಮಾಡಿದ. ಹಾಸ್ಪಿಟಲನ್ನು MD ಅವನ ಗೆಳೆಯನ ಅಪ್ಪನೇ ಆಗಿದ್ದರಿಂದ ರಾಮ್ ಹೇಳಿದಂತೆ ಕೂಡಲೇ ಟ್ರೀಟ್ಮೆಂಟ್ ಶುರು ಮಾಡಿದರು ಶ್ರೀಕಾಂತ್ ಅವರು. ಒಳಗೆ ಟ್ರೀಟ್ಮೆಂಟ್ ನಡೆಯುತ್ತಿದ್ದರೆ ಹೊರಗಡೆ ಕುಳಿತಿದ್ದವರಿಗೆ ಬೆಂಕಿ ಮೇಲೆ ಕುಳಿತ ಅನುಭವ. 4 ಜನರ ಕಣ್ಣಿನಲ್ಲೂ ಹನಿಗಳು ಪಟಪಟನೆ ಉರುಳುತ್ತಿದ್ದವು. ಸಾವನ್ನು ಬಯಸಿ ಹೋಗಿರುವ ಹುಡುಗಿ ಅಂದರೆ ಎಲ್ಲರಿಗೂ ಸಹ ಜೀವನೇ. ನಿಮಿಷಗಳು ಗಂಟೆಯಾಗುತ್ತಿದ್ದಂತೆ ಅವರ ಉಸಿರು ಅವರಿಗೆ ಭಾರವಾದ ಅನುಮಾನ. ಸಹಜವಾಗಿ ಉಸಿರು ತೆಗೆದುಕೊಳ್ಳಲು ಸಹ ಕಷ್ಟವಾಗುತ್ತಿತ್ತು. ಅಚ್ಚು ಅವಸರದಲ್ಲಿ ಮಾಡಿದ ನಿರ್ಧಾರಕ್ಕೆ ಡಾಕ್ಟರ್ ಬರುವುದು ತಡ ಮಾಡಿದಷ್ಟು ಅವರ ದುಗುಡ ಆತಂಕ ದುಪ್ಪಟವಾಗುತ್ತಿತ್ತು. ಅವರ ಚಡಪಟಿಕೆ ಎಲ್ಲೇ ಮೀರಿತ್ತು. 3 ತಾಸಿನ ನಂತರ ಅಚ್ಚುಗೆ ಟ್ರೀಟ್ ಮಾಡಿದ ಡಾಕ್ಟರ್ ಆಪರೇಷನ್ ಥಿಯೇಟರ್ನಿಂದ ಹೊರಬಂದಾಗ, ಸರ್ ಅಚ್ಚು ಆರಾಮವಾಗಿದ್ದಾಳೆ ಅಲ್ವಾ ಎಂದು ಒಂದೇ ಉಸಿರಿಗೆ ಕೇಳಿದವನ ಭುಜದ ಮೇಲೆ ಕೈಯಿಟ್ಟ ಡಾಕ್ಟರ್, ಅವರ ಜೀವ ಉಳಿಸುವುದು ತುಂಬ ಕಷ್ಟವಾಗ್ತಿತ್ತು ನಮಗೆ, ಬಟ್ ಸಮಯಕ್ಕೆ ಸರಿಯಾಗಿ ಅವರನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದ್ದೀರಾ ನೀವು, ಶಿ ಈಸ್ ಔಟ್ ಆಫ್ ಡೇಂಜರ್, ಡೋಂಟ್ ವರಿ ಎಂದಾಗ ಇಷ್ಟು ಹೊತ್ತು ಬಿಗಿ ಹಿಡಿದಿದ್ದ ಉಸಿರನ್ನು ಹೊರಗಟ್ಟಿದ್ದರು ಅಲ್ಲಿದ್ದವರೆಲ್ಲ. ನಾವು ಹೋಗಿ ನೋಡಬಹುದಾ ಎಂದು ಒಡನೆ ಕೇಳಿದ ರಾಮ್ಗೆ ತನ್ನವಳ ಮಗವನ್ನೊಮ್ಮೆ ನೋಡುವವರೆಗೂ ಸಮಾಧಾನ ಸಿಗುವುದಿಲ್ಲ. ಅವನ ದುಗುಡದ ಅರಿವಿದ್ದ ಡಾಕ್ಟರ್, ಇನ್ನು ಅವರಿಗೆ ಪ್ರಜ್ಞೆ ಬರುವುದಕ್ಕೆ ಸಮಯ ಹಿಡಿಯುತ್ತದೆ, ಅವರಿಗೆ ಪ್ರಜ್ಞೆ ಬಂದಾಗ ಹೋಗಿ ನೋಡಿ ಎಂದು ಮುಂದೆ ನಡೆದವರು ಮತ್ತೆ ವಾಪಸ್ ಬಂದು, ರಾಮ್ ನಿಮ್ಮ ಮಿಸ್ಸಸ್ ಕೈಯಲ್ಲಿತ್ತು ಈ ಲೆಟರ್ ಎಂದು ತಮ್ಮ ಕೈಯಲ್ಲಿದ್ದ ಲೆಟರ್ ತೋರಿಸಿದರು. ಅಚ್ಚುಗೆ ಟ್ರೀಟ್ಮೆಂಟ್ ಶುರು ಮಾಡುವ ಮುನ್ನ ಅವಳ ಮುಷ್ಟಿಯಲ್ಲಿ ಭದ್ರವಾಗಿದ್ದ ಲೆಟರ್ ತಮ್ಮ ಬಳಿ ಉಳಿಸಿಕೊಂಡಿದ್ದ ಡಾಕ್ಟರ್ ಸುಸೈಡ್ ಲೆಟರ್ ಎಂದು ಅನುಮಾನದಲ್ಲಿ ಡಾಕ್ಟರ್ನಿಂದ ಲೆಟರ್ ಪಡೆದ ರಾಮ್ ಥ್ಯಾಂಕ್ಸ್ ಎಂದಾಗ, ಇಟ್ಸ್ ಮೈ ಡ್ಯೂಟಿ ರಾಮ್ ಎಂದು ಅಲ್ಲಿಂದ ಸರಿದು ಹೋದರು ಡಾಕ್ಟರ್. ಭಾವ ಏನಿದೆ ಲೆಟರ್ನಲ್ಲಿ ಅಂತ ನೋಡಿ ಎಂದ ಅಭಿಗೆ ತಂಗಿಯ ಇಂತಹ ದುಡುಕು ನಿರ್ಧಾರಕ್ಕೆ ಕಾರಣ ಏನೆಂದು ತಿಳಿಯುವ ಕಾತುರ. ಸರಿ ಎಂದು ತಲೆ ಆಡಿಸಿದ ಲೆಟರ್ ಓಪನ್ ಮಾಡಿದ ರಾಮ್ಗೆ, ರೀ ತಾರಕ್ ರಾಮ್, ಸಾರಿ ಕಣ್ರಿ, ನಮ್ಮ ಮಗ ಅಂದರೆ ಆರೋಗ್ಯ ಅಮ್ಮನಾಗಿ ಇರ್ತೇನೆಂತ ಮಾತು ಕೊಟ್ಟಿದ್ದೆ ನಿಮಗೆ, ಬಟ್ ನನ್ನ ಮನಸ್ಥಿತಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ. ನೀವು ನನ್ನ ಜೊತೆ ಮಾತನಾಡೋದು ನೋಡಿದರೆ ನಾನು ನಿಮ್ಮನ್ನು ಬಿಟ್ಟು ಹೋದರೂ ನೀವು ಇನ್ನೊಂದು ಮದುವೆ ಆಗೋದಿಲ್ಲ ಅನ್ನಿಸ್ತಿದೆ. ಬಟ್ ಪ್ಲೀಸ್ ಹಾಗೆಲ್ಲ ಒಂಟಿಯಾಗಿ ಇರಬೇಡಿ. ನನ್ನ ಬಂಗಾರಿಗೆ ಅಮ್ಮ ಮತ್ತು ಅಮ್ಮನ ಪ್ರೀತಿ ಎರಡು ಬೇಕು. ಸೊ ಇನ್ನೊಂದು ಮದುವೆಯಾಗಿ ಬಿಡಿ ರಾಮ್. ನನಗೆ ಮಾತ್ರ ಇದು ಒತ್ತಾಯದ ಮದುವೆ. ಬಟ್ ನೀವು ಈ ಮದುವೆ ಬಗ್ಗೆ 1000 ಕನಸು ಕಂಡಿದ್ದೀರಿ. ಅದನ್ನೆಲ್ಲ ನುಚ್ಚು ನೂರು ಮಾಡಿ ಹೋಗ್ತಿದ್ದೇನೆ. ನನ್ನನ್ನು ಕ್ಷಮಿಸ್ತೀರಿ ಅಲ್ವಾ ರಾಮ್ ನೀವು? ಮತ್ತು ಅತ್ತೆ ಮಾವ ಭುವನ ಅಂಕಿತ್ಗೆ ನಾನು ಸಾರಿ ಕೇಳಿದೆ ಅಂತ ಹೇಳಿಬಿಡಿ. ಒಳ್ಳೆಯ ಸೊಸೆ ಆಗಲಿಲ್ಲ ನಾನು ಆ ಮನೆಗೆ. ಅವರು ನನ್ನ ಮೇಲೆ ಇಟ್ಟ ಭರವಸೆಯನ್ನು ಹುಸಿ ಮಾಡಿ ಹೀಗೆ ಅರ್ಧ ದಾರಿಯಲ್ಲೇ ಬಿಟ್ಟು ಹೋಗ್ತಿದ್ದೇನೆ. ಆಮೇಲೆ ಏನು ಗೊತ್ತಾ ರಾಮ್, ಅದು ಯಾಕೋ ನಾನು ನಿಮ್ಮನ್ನು ಬಿಟ್ಟು ಹೋಗೋ ನಿರ್ಧಾರ ಮಾಡಿದಾಗಿನಿಂದ ನನ್ನ ಬಂಗಾರಿ ತುಂಬ ನೆನಪಾಗ್ತಿದ್ದ. ಕಡೆಯ ಸಲ ನನಗೆ ಅವನ ಮುಖ ನೋಡಬೇಕು ಅಂತ ತುಂಬ ಅನಿಸಿತು. ಬಟ್ ಅದು ಸಹ ನೆರವೇರಲಿಲ್ಲ. ಸಾರಿ ಕಣ್ರಿ,
ನನ್ನಿಂದ ನಿಮಗೆ ಡಿಸಪಾಯಿಂಟ್ ಆಗಿದ್ದರೆ ಎಂದು ಬರೆದಿದ್ದ ಮುಂದಿನ ಅಕ್ಷರಗಳು ಅವಳ ಕಣ್ಣಿನಿಂದ ಉರುಳಿದ ಹನಿಗಳಿಂದ ಒದ್ದೆಯಾಗಿದ್ದವು. ಅಪ್ಪ, ನಿನ್ನ ಕೂಸು ಇವತ್ತಿಂಥ ಕೆಟ್ಟ ನಿರ್ಧಾರ ಮಾಡುತ್ತಿದ್ದಾಳೆ ಅಂದರೆ ಅವಳ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ಯೋಚನೆ ಮಾಡಬೇಕು ನೀನು. ನಾನು ದುಡುಕಿ ನಿಮ್ಮನ್ನು ಬಿಟ್ಟು ಹೋದೆ ಅಂತ ನನ್ನ ಮೇಲೆ ಸಿಟ್ಟು ಮಾಡಿಕೊಳ್ಳುವುದಲ್ಲ. ಆಮೇಲೆ ನನಗೆ ನೀವು ರಾಮ್ ಅವರ ಜೊತೆ ಮದುವೆ ಮಾಡಿದ್ದೀರಿ ಅಂತ ಯಾವುದೇ ಬೇಸರ ಇರಲಿಲ್ಲಪ್ಪ. ಒಂದು ವೇಳೆ ಮದುವೆ ಮಂಟಪದಲ್ಲಿ ತಾಳಿ ಕಟ್ಟುವ ಕೊನೆ ಕ್ಷಣದಲ್ಲಿ ನಾನು ಸತ್ತು ಹೋಗಿದ್ದರೆ ಸಾತ್ವಿಕ್ ಅವರ ಅಪ್ಪ ಅಮ್ಮ ನನ್ನ ನೆನಪಿನಲ್ಲಿ ಅವನ ಜೀವನ ಪೂರ್ತಿ ಕೊರಗುವುದಕ್ಕೆ ಬಿಡದೆ ಅವನಿಗೆ ಮದುವೆ ಮಾಡುತ್ತಿದ್ದರೇನು. ಹಾಗೆ ನೀವು ಸಹ ನಿಮ್ಮ ಮಗಳ ಜೀವನ ಚೆನ್ನಾಗಿರಲಿ ಅಂತ ನಿಮ್ಮ ಹಾಗೆಯೇ ನಿಮ್ಮ ಮಗಳನ್ನು ರಾಜಕುಮಾರಿಯಂತೆ ನೋಡಿಕೊಳ್ಳುವ ಹುಡುಗನ ಕೈಗೆ ಒಪ್ಪಿಸಿದ್ದೀರಿ. ಬಟ್ ನಾನೇನು ಮಾಡಲಿ ಅಪ್ಪ, ಸಾತ್ವಿಕ್ ಮತ್ತು ಅವನ ಪ್ರೀತಿಯನ್ನು ಮರೆತು ರಾಮ್ ಅವರ ಜೊತೆ ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತೇನೆ ಅನ್ನುವ ನಂಬಿಕೆ ನನಗೆ ಇರಲಿಲ್ಲ. ಮತ್ತು ನನ್ನ ಕೊನೆಯ ಉಸಿರು ಇರುವವರೆಗೂ ರಾಮ್ ಅವರ ಜೊತೆಯಲ್ಲಿ ಇರ್ತೇನೆ ಅಂತ ಮಾತು ಕೊಟ್ಟಿದ್ದೆ. ಆ ಮಾತನ್ನು ಸಹ ನಾನು ತಪ್ಪಿಲ್ಲ. ಅವರ ಜೊತೆಯಲ್ಲಿದ್ದಾಗಲೇ ಸಾವನ್ನು ಬಯಸಿ ಹೋಗ್ತಿದ್ದೇನೆ. ಲೋ ಅಣ್ಣ, ನಿಮಗೆ ನಾನು ಮಾಡಿದ ಕೆಲಸ ಅರ್ಟಾಗಿದ್ದರೆ ಸಾರಿ ಕಣೋ. ಆದರೂ ತುಂಬ ನೋವು ಆಗ್ತಿದೆ ಅಣ್ಣ ನಿಮ್ಮನ್ನೆಲ್ಲ ಬಿಟ್ಟು ಹೋಗುವುದಕ್ಕೆ. ಮತ್ತೆ ಲಹರಿಗೂ ಸಾರಿ ಕೇಳಿದೆ ಅಂತ ಹೇಳು. ಈ ರೀತಿ ಅವಳಿಗೂ ಹೇಳದೆ ಬಿಟ್ಟು ಹೋಗುತ್ತಿರುವುದಕ್ಕೆ. ಅಮ್ಮ, ನಾನು ನಿನಗೆ ಒಳ್ಳೆ ಮಗಳು ಅಲ್ವಾ? ಯಾವಾಗಲೂ ನನ್ನ ಆಟವೇ ಗೆಲ್ಲಬೇಕು ಅನ್ನುವ ರೀತಿ ಆಡ್ತಿದ್ದೆ. ಸಾರಿ ಅಮ್ಮ, ನಾನು ಒಳ್ಳೆ ಮಗಳು ಆಗದಿದ್ದರೂ ನೀನು ನನಗೆ ಒಳ್ಳೆಯ ಅಮ್ಮ ಆಗಿದೆ. ಇಂಥ ಒಳ್ಳೆಯ ಮನಸ್ಸುಗಳ ಜೊತೆ ಬದುಕುತ್ತಿದ್ದೆ ನಾನು. ಸಾತ್ವಿಕ್ ಅನ್ನೋ ಹುಡುಗ ನನ್ನ ಜೀವನಕ್ಕೆ ಬಂದು ಸಂಪೂರ್ಣವಾಗಿ ನನ್ನ ಮನಸ್ಸು ಹಾಳು ಮಾಡಿ ನಡು ನೀರಿನಲ್ಲಿ ನನ್ನ ಒಂಟಿ ಮಾಡಿ ಬಿಟ್ಟು ಹೋಗಿಬಿಟ್ಟ. ನೋಡಿ, ಇವಾಗ ಅವನು ಕೊಟ್ಟ ನೋವು ಸಹಿಸುವುದಕ್ಕೆ ಆಗದೆ ನಾನು ನಿಮ್ಮನ್ನು ಬಿಟ್ಟು ಹೋಗ್ತಿದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಸಾರಿ ಕೇಳ್ತಿದ್ದೇನೆ. ದೊಡ್ಡ ಮನಸ್ಸು ಮಾಡಿ ಈ ಹೇಳಿ ಹಚ್ಚುನ ಕ್ಷಮಿಸಿಬಿಡಿ. ಐ ಲವ್ ಯು ಎವ್ರಿವನ್ ಎಂದು ಪೂರ್ಣ ವಿರಾಮ ಇಟ್ಟಿದ್ದ ಪತ್ರವನ್ನು ಓದಿದ್ದ ರಾಮ್ಗೆ ಗಂಟಲುಬ್ಬಿ ಬಂದಿತ್ತು. ಅದೆಷ್ಟು ನೊಂದು ಬರೆದಿದ್ದಾಳೆ ಈ ಪತ್ರವನ್ನು ಎಂದು ನೆನೆದು ಕಣ್ಣೀರು ಜಿನುಗುತ್ತಿದ್ದ ಹನಿಗಳನ್ನು ಒಡನೆ ಒರೆಸಿಕೊಂಡು ಸಮಯ ನೋಡಿದ. ಅದಾಗಲೇ ಬೆಳಿಗ್ಗೆ 6 ಗಂಟೆಯಾಗಿ ಹೋಗಿತ್ತು. ವಾಶ್ರೂಮ್ಗೆ ಹೋಗಿ ಮುಖ ತೊಳೆದು ಬಂದವನು ತನ್ನಮ್ಮನಿಗೆ ಕಾಲ್ ಮಾಡಿ ಅಚ್ಚು ಇರುವ ಪರಿಸ್ಥಿತಿಯನ್ನು ಹೇಳಿದ. ತನ್ನ ಜೀವನದಲ್ಲಿ ಹೆಂಡತಿಗೆ ಎಷ್ಟು ಪ್ರಾಮುಖ್ಯತೆ ಕೊಡುವನು, ತನ್ನ ಹೆತ್ತವಳಿಗೂ ಸಹ ಅಷ್ಟೇ ಪ್ರಾಮುಖ್ಯತೆ ಕೊಡುವನು ರಾಮ್. ಅಮ್ಮನಿಲ್ಲದೆ ತಾನಿಲ್ಲ, ಮಡದಿ ಇಲ್ಲದೆ ತನ್ನ ಬದುಕಿಲ್ಲ ಎಂದು ನಂಬಿದವನು ಅವ. ಮನೆಯವರಿಗೆ ಕಾಲ್ ಮಾಡಿ ಬರೋ ಹೊತ್ತಿಗೆ ಅಚ್ಚುಗೆ ಪ್ರಜ್ಞೆ ಬಂದಿತ್ತು ಎಂದು ಎಲ್ಲರೂ ಅವಳನ್ನು ನೋಡಲು ಹೋದರೆ ರಾಮ್ ಮಾತ್ರ ಅಲ್ಲೇ ಒಂದು ಕುರ್ಚಿಯ ಮೇಲೆ ಕುಳಿತು ಮೊಗ ತೀಡಿಕೊಂಡ. ಒಂದು ವೇಳೆ ತನಗೆ ಎಚ್ಚರವಾಗುವುದು ಅರ್ಧ ಗಂಟೆ ತಡವಾಗಿದ್ದರೂ ಸಂಭವಿಸುತ್ತಿದ್ದ ಅನಾಹುತವನ್ನು ನೆನೆದು ಒಂದು ಕ್ಷಣ ಅವನ ಎದೆ ದಸಕ್ಕೆಂದಿತು. ಕುಳಿತಲ್ಲೇ ದೇವರನ್ನು ನೆನೆದ ರಾಮ್ಗೆ ಸಾವನ್ನು ಸನಿಹದಲ್ಲಿ ನೋಡಿ ಬಂದ ತನ್ನವಳ ಮುಖ ನೋಡುವ ಹೆಬ್ಬಯಕೆ ಮನದಲ್ಲಿ ಮೂಡಿದರೂ ಸಹ ಕಷ್ಟಪಟ್ಟು ತನ್ನ ಬಯಕೆಯನ್ನು ಹತ್ತಿಕ್ಕಿದ. ಅವಳಿಗೆ ಅವಳ ಪ್ರೀತಿ ಹೆಚ್ಚಾದರೆ ಇವನಿಗೆ ಇವನ ಪ್ರೀತಿಯೇ ಹೆಚ್ಚು. ಸಿಟ್ಟು ಬಂದಿತ್ತು. ರಾತ್ರಿ ತಾನು ಮಲಗುವ ಮುನ್ನ ಅವಳ ಅನ್ಯ ಮನಸ್ಕತೆಯನ್ನು ಗಮನಿಸಿ ಏನಾದರೂ ಮನಸ್ಸಿಗೆ ನೋವಾಗುವಂಥದ್ದು ಇದ್ದರೆ ನನ್ನ ಬಳಿ ಹೇಳಿಕೊಳ್ಳಿ ಎಂದಾದರೂ ಸಹ ಬಾಯಿ ಬಿಡದೆ ದುಡುಕಿ ಇಂಥ ನಿರ್ಧಾರ ಮಾಡಿದ್ದಕ್ಕೆ. ಬಟ್ ಈಗಲೂ ಅವನ ನೆಮ್ಮದಿಯನ್ನು ಕಸಿಯುತ್ತಿರುವ ಸಂಗಾತಿ ಎಂದರೆ ಇಷ್ಟು ದಿನ ತನ್ನ ನೋವು ನುಂಗಿಕೊಂಡು ಎಲ್ಲರ ಜೊತೆಯಲ್ಲೂ ಚೆನ್ನಾಗೇ ಇದ್ದ ಹುಡುಗಿ ಸಡನ್ ಆಗಿ ಅಂಥ ನಿರ್ಧಾರ ಮಾಡಲು ಕಾರಣ ಏನೆಂದು ತಂಗಿಯನ್ನು ಮಾತನಾಡಿಸಿಕೊಂಡು ಹೊರಬಂದ ಅಭಿ. ಭಾವ, ಏಕೆ, ಏನಾಯಿತು? ಅವಳಿಗೆ ಪ್ರಜ್ಞೆ ಬಂದಿದೆ, ಬನ್ನಿ ಮಾತನಾಡಿಸಿ ಎಂದಾಗ ನಿಟ್ಟಿಸಿರೊಂದು ಹೊರ ಹಾಕಿದ ರಾಮ್. ಅಪ್ಪ ಅಮ್ಮ ಬರ್ತಾ ಇದ್ದಾರೆ, ಅವರಿಗೆ ಕಾಯ್ತಾ ಇದ್ದೀನಿ ಎಂದು ಹರಕೆಯ ಉತ್ತರ ಕೊಟ್ಟಾಗ ಮತ್ತೆ ಅದರ ಬಗ್ಗೆ ಮಾತನಾಡದೆ ಅಭಿ ಬೆಳಿಗ್ಗೆ ಲಹರಿ ಕಾಲ್ ಮಾಡುತ್ತಿರುವುದನ್ನು ಕಂಡು ಕಾಲ್ ರಿಸೀವ್ ಮಾಡಿದ. ಹೇಳು ಲಹರಿ ಎಂದು ತನ್ನ ಮುಂದಿದ್ದ ರಾಮ್ ಕಾಣುವಂತೆ ಕೇಳಿದಾಗ ಅಭಿ, ಅಚ್ಚು ಆರಾಮವಾಗಿದ್ದಾಳೆ ಅಲ್ವಾ ಎಂದು ದುಗುಡದ ಧ್ವನಿಯಲ್ಲಿ ಲಹರಿ ಕೇಳಿದಾಗ ಯಾಕೆ ಲಹರಿ, ಏನಾಯಿತು ಎಂದು ಸಹಜವಾಗಿ ಕೇಳಿದ ಅಭಿಗೆ ನೆನ್ನೆ ಅಚ್ಚು ತನ್ನನ್ನು ಮಾತನಾಡಿಸಲು ತಮ್ಮ ಮನೆಗೆ ಬರುವಾಗ ಮೀನಾಕ್ಷಿಯವರು ಹಿಡಿತವಿಲ್ಲದೆ ನಾಲಿಗೆ ಹೊರಳಿಸಿದ್ದನ್ನು ಹೇಳಿಬಿಟ್ಟಳು. ಅಕ್ಕಪಕ್ಕದ ಮನೆಗಳಾಗಿದ್ದರಿಂದ ಅವರ ಮನೆಯಲ್ಲಿ ಮಾತನಾಡಿದ ಇವರಿಗೆ ಮತ್ತು ಇವರ ಮನೆಯಲ್ಲಿ ಮಾತನಾಡಿದವರಿಗೆ ಯಾವುದೇ ಅಡೆತಡೆ ಇಲ್ಲದೆ ಕೇಳಿಸ್ತಿತ್ತು. ಇನ್ನು ವಾಚಾಲಿ ಹೆಂಗಸು ಮೀನಾಕ್ಷಿಯವರ ಜೋರು ಧ್ವನಿ ಕೇಳಿಸುವುದು ಕಷ್ಟವೇ ಅಲ್ಲ. ಕಥೆ ಮುಂದುವರಿಯುತ್ತದೆ.